ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್. ಸೊ ಇವತ್ತು ನಾನು ನಿಮ್ಗೆ ನನ್ ಮನೆ ಹೋಮ್ ಟೂರ್ ನ ಮಾಡಿ ತೋರಿಸ್ತೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಾನು ಹೊಸ ಮನೆನ ತಗೊಂಡ್ವಿ, ಅಂದ್ರೆ ನಾವು ಹೊಸ ಮನೆನ ತಗೊಂಡ್ವಿ. ಸೊ ಅದ್ರ ಹೋಮ್ ಟೂರ್ ನ ಮಾಡ್ತೀನಿ. ಅಂಡ್ ಈ ಮನೆ ಬಂದು ಬ್ಯಾಂಗ್ಳೂರಲ್ಲಿ ಇರೋದು. ಅಂಡ್ ಇಟ್ಸ್ ಅ ಡ್ಯೂಪ್ಲೆಕ್ಸ್ 3 BHK ಹೌಸ್. ಸೊ ಬನ್ನಿ ಶುರು ಮಾಡೋಣ. ಸ್ಟಾರ್ಟಿಂಗ್ ವಿತ್ ಇದು ಡೋರ್ ಎಂಟ್ರೆನ್ಸ್. ಅಂಡ್ ಡೋರ್ ಎಂಟ್ರೆನ್ಸ್ ಮುಂದೆನೆ ನಾವು ಆಕ್ಚುಲಿ ಇದು ಫಾಯರ್ ಏರಿಯಾ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡಿದೀವಿ. ಸೊ ಇಲ್ಲಿ ಕೆಲವು ಡೆಕೋರೇಷನ್ ಐಟಮ್ಸ್ ನ ಇಟ್ಟಿದ್ದೀನಿ. ಸೊ ಎಂಟ್ರೆನ್ಸ್ ಆಗಿದ ತಕ್ಷಣ ಇದು ಬ್ಯೂಟಿಫುಲ್ ಆಗಿರೋ ಒಂದ್ ಮಿರರ್ ಕಾಣಿಸುತ್ತೆ ವಿತ್ ದ ಡೆಕೋ ಐಟಮ್ಸ್. ನಾನೇ ತುಂಬಾ ಸ್ಪೆಸಿಫಿಕ್ ಆಗಿದ್ದೆ ಒಂದ್ ಮಿರರ್ ಬೇಕು ಅಂತ. ಏನಕ್ಕಂದ್ರೆ ಹೊರಗಡೆ ಹೋಗುವಾಗ ಫಾರ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಜಸ್ಟ್ ಚೆಕ್ ಔಟ್ ಮೈ ಸೆಲ್ಫ್, ಹೆಂಗ್ ಕಾಣಿಸ್ತಾ ಇದೀನಿ, ಚೆನ್ನಾಗಿ ಕಾಣಿಸ್ತಾ ಇದೀನೋ ಇಲ್ವೋ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಫಾಯರ್ ಏರಿಯಾ. ಅಂಡ್ ಕೆಲವು ಸ್ಟೋರೇಜ್ ನ ಕೂಡ ಇಟ್ಟಿದೀವಿ, ಅಂದ್ರೆ ಮಾಸ್ಕ್ ಎಲ್ಲ ಇಲ್ಲಿ ಹೋಗುತ್ತೆ, ಸ್ಯಾನಿಟೈಸರ್ ಎಲ್ಲ ಇಲ್ಲಿಟ್ಟಿದೀವಿ. ಲಿವಿಂಗ್ ಏರಿಯಾಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ದಿಸ್ ಇಸ್ ದ ಲಿವಿಂಗ್ ಏರಿಯಾ. ಇಲ್ಲಿ ಯೂಶಲಿ ನಾವು ಆಸ್ ಅ ಫ್ಯಾಮಿಲಿ ಕುತ್ಕೊಂಡು ಚಿಲ್ ಔಟ್ ಮಾಡ್ತೀವಿ. ಅಂಡ್ ನೋಡ್ಬೋದು ನೀವು, ನಾವು ಕೆಲವು ಫರ್ನಿಚರ್ಸ್ ನ ಇಟ್ಟಿದೀವಿ ಸೊ ದಟ್ ಇಂಟೀರಿಯರ್ಸ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗತ್ತಲ್ಲ. ದಿಸ್ ಇಸ್ ಮೈ ಫೇವ್ರೆಟ್ ಚೇರ್ ಅಂತ ಹೇಳ್ಬೋದು. ರೆಡ್ ಕಲರ್ ಚೇರ್ ನಾನು ಸ್ಪೆಸಿಫಿಕ್ ಆಗಿ ಹೇಳಿದೆ ಸೊ ದಟ್ ಐ ವಾಂಟೆಡ್ ಟು ಆಡ್ ಕಲರ್ಸ್ ಟು ದ ಹೌಸ್. ಅಂಡ್ ಇದು ಬಂದು ವಾಲ್ ಪೇಪರ್ ನಾವು ಆಡ್ ಮಾಡಿದೀವಿ ಲಿವಿಂಗ್ ಏರಿಯಾಗೆ. ನನಗೆ ಲೈಟ್ ಆಗಿರೋ ಕಲರ್ಡ್ ಟೆಕ್ಸ್ಚರ್ಡ್ ವಾಲ್ ಪೇಪರ್ ಬೇಕಿತ್ತು. ಸೊ ಅದ್ರ ಪ್ರಕಾರ ನಾವು ವಾಲ್ ಪೇಪರ್ ನ ಆಡ್ ಮಾಡಿದೀವಿ. ಅಂಡ್ ದಿಸ್ ಇಸ್ ಆರ್ ಟಿವಿ ಯೂನಿಟ್. ತುಂಬಾ ಸಿಂಪಲ್ ಆಗಿ ಇಟ್ಕೊಂಡಿದೀವಿ. ಅಂಡ್ ಇಲ್ಲಿ ವಾರ್ಡ್ರೋಬ್ ತರ ಪುಟಾಣಿ ಚಿಕ್ಕ ವಾರ್ಡ್ರೋಬ್ ತರ ಮಾಡಿಸ್ತೀನಿ ಸೊ ದಟ್ ಏನಕ್ಕಂದ್ರೆ ದಬ್ಬತನ್ ಟಾಯ್ಸ್ ಎಲ್ಲ ಇಡಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಂಡ್ ಟುವರ್ಡ್ಸ್ ಹಿಯರ್ ಬಾಲ್ಕನಿ ಬರುತ್ತೆ. ಸೊ ನೀವು ಹೋಲ್ ಮನೇನ ನಾವು ಬೇಸ್ಡ್ ಆಗಿ ಇಂಟೀರಿಯರ್ ಮಾಡಿಸುವಾಗ ಒಂದು ನಾನು ಮನ್ಸಲ್ಲಿ ಇಟ್ಕೊಂಡಿದ್ದೆ, ಏನಂದ್ರೆ ಇಂಟೀರಿಯರ್ಸ್ ಅಂದ್ರೆ ಫಿಕ್ಸ್ಡ್ ಸ್ಟ್ರಕ್ಚರ್ಸ್ ಲೈಟ್ ಕಲರ್ಸ್ ಅಲ್ಲಿ ಬೇಕಾಗಿತ್ತು. ಅಂದ್ರೆ ಮೋಸ್ಟ್ಲಿ ನಾವು ಬ್ಲಾಕ್, ವೈಟ್ ಮತ್ತೆ ಮರೂನ್, ಲೈಟ್ ಮರೂನ್ ನ ಯೂಸ್ ಮಾಡಿದೀವಿ. ಸೊ ದಟ್ ಫಿಕ್ಸ್ಡ್ ಇರೋದೆಲ್ಲ ನೀವು ಲೈಟ್ ಕಲರ್ಸ್ ಅಥವಾ ಸಾಬರ್ ಕಲರ್ಸ್ ನ ಇಟ್ಕೊಂಡ್ರೆ ಆಮೇಲೆ ನೀವು ಲೇಟರ್ ಆನ್ ಕಲರ್ಸ್ ನ ಫರ್ನಿಚರ್ ನ ಯೂಸ್ ಮಾಡಬಹುದು. ಸೊ ನೀವು ಇದನ್ನ ನೋಡ್ಬೋದು, ನಾನು ಅದೇ ತರ ಮಾಡಿದೀನಿ. ಪೇಂಟಿಂಗ್ ನ ಆಡ್ ಮಾಡಿದೀನಿ. ಸೊ ಇದು ಕಲರ್ಸ್ ನ ಆಡ್ ಮಾಡ್ತಾ ಇದೆ. ಅಂಡ್ ಅಗೇನ್ ಕುಷನ್ಸ್ ಗಳು ಅಷ್ಟೇ. ಅಂಡ್ ಚೇರ್ ಕೂಡ ನಾನು ಕಲರ್ಫುಲ್ ಆಗಿರೋ ಚೇರ್ ನ ತಗೊಂಡಿದ್ದೀನಿ. ಅಂಡ್ ಆಲ್ಸೋ ದ ಕಾರ್ಪೆಟ್. ಸೊ ನೆಕ್ಸ್ಟ್ ಬಾಲ್ಕನಿನ ತೋರಿಸ್ತೀನಿ. ಇದು ಬಾಲ್ಕನಿ. ನಾವು ನನಗೆ ಪ್ಲಾಂಟ್ಸ್, ನನಗೂ ಮತ್ತೆ ನನ್ನ ಹಸ್ಬೆಂಡ್ ಇಬ್ರಿಗೂ ಇಷ್ಟ. ಸೊ ಅದ್ರ ಪ್ರಕಾರ ಪ್ಲಾಂಟ್ಸ್ ನ ಇಟ್ಕೊಂಡಿದೀವಿ. ಅಂಡ್ ಕೆಳಗಡೆ ನಾವು ಕಾರ್ಪೆಟ್ ನ ಆಡ್ ಮಾಡಿದೀವಿ. ಇದು ಆರ್ಟಿಫಿಷಿಯಲ್ ಗ್ರಾಸ್ ಕಾರ್ಪೆಟ್ ಬರುತ್ತೆ. ಅಂಡ್ ಆಕ್ಚುಲಿ ನಮ್ಮ ಮನೆ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ಅಂದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಅವ್ರದ್ದೇ ಗಾರ್ಡನ್ ಇದೆ. ನಾನು ತುಂಬಾ ಸ್ಪೆಸಿಫಿಕ್ ಆಗಿದ್ದೆ, ನಾನು ಆದಷ್ಟು ಲೋವರ್ ಫ್ಲೋರ್ಸ್ ಅಲ್ಲಿ ಇರಬೇಕು, ತುಂಬಾ ಹೈ ಫ್ಲೋರ್ಸ್ ಅಲ್ಲಿ ಇರಕ್ ಇಷ್ಟ ಇರಲಿಲ್ಲ. ಯಾಕಂದ್ರೆ ಮನೇಲಿ ಮಗು ಇರೋದ್ರಿಂದ ನಂಗೆ ತುಂಬಾ ಭಯ ಆಗ್ತಾ ಇತ್ತು, ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರದ್ದು ಮೇಲಿಂದ. ಸೊ ದಟ್ಸ್ ವೈ ವಿ ವೆಂಟ್ ಫಾರ್ ದ ಲೋವರ್ ಫ್ಲೋರ್. ಅಂಡ್ ಆಲ್ಸೋ ನೀವು ನೋಡ್ಬೋದು, ಆಕ್ಚುಲಿ ಅಲ್ಲಿ ಇದೇನ್ ಕಾಣಿಸ್ತಾ ಇದೆ ಅಲ್ವಾ, ಅದು ಬಂದು ಪೂಲ್ ಏರಿಯಾ. ಸೊ ನಮ್ಮ ಮನೆಯಿಂದ ಪೂಲ್ ಏರಿಯಾ ತುಂಬಾನೇ ಕ್ಲೋಸ್ ಆಗಿದೆ. ಎಸ್, ಇದು ಪೂಲ್ ಏರಿಯಾ. ಇನ್ನೊಂದು ಏನಂದ್ರೆ ಈ ಮನೇಲಿ ನೋಡ್ಬೋದು, ಆಕ್ಚುಲಿ ಪಾರ್ಟಿಷನ್ ಅಂದ್ರೆ ಡೈನಿಂಗ್ ಏರಿಯಾಗೆ ಸಪರೇಟ್ ಆಗಿ ಸ್ಪೇಸ್ ಇರ್ಲಿಲ್ಲ. ಸೊ ನನ್ಗೆ ಆ ಸಪರೇಟ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಲೌಂಜ್ ಏರಿಯಾ ಮತ್ತೆ ಡೈನಿಂಗ್ ಏರಿಯಾಗೆ. ಸೊ ನಾವ್ ಏನ್ ಮಾಡಿದೀವಿ ಅಂದ್ರೆ ಎಂಟ್ರೆನ್ಸ್ ಇಂದ ಬರ್ತಾ ಇರಂಗೇನೆ ಈ ಪಾರ್ಟಿಷನ್ ನ ಹಾಕಿದ್ವಿ. ವುಡನ್ ಪಾರ್ಟಿಷನ್ ಏನಿದೆ ಇದು ಸ್ಟ್ಯಾಂಡ್ ಅಲೋನ್.
ಸೊ ದಟ್ ಡೈನಿಂಗ್ ಸ್ಪೇಸ್ ಏನಿದೆ ಸ್ವಲ್ಪ ಅದು ಸಪರೇಟ್ ಆಗ್ಲಿ ಅಂಡ್ ಜಾಸ್ತಿ ಕೋಸಿ ಫೀಲ್ ಆಗ್ಲಿ ಅಂತ ಹೇಳ್ದಂಗೆ ಕಲರ್ಸ್ ಆಡ್ ಮಾಡಕ್ಕೆ ಯೆಲ್ಲೋ ಕಲರ್ ಸ್ಟೂಲ್ಸ್ ನ ಇಟ್ಕೊಂಡಿದೀವಿ ವಿತ್ ಹೈ ರೇಸ್ ಡೈನಿಂಗ್ ಟೇಬಲ್ ಬೇಕಿತ್ತು ನಮ್ಗೆ ಸ್ವಲ್ಪ ಪಬ್ ಲುಕ್ ಅಥವಾ ರಸ್ಟಿಕ್ ಲುಕ್ ಬರ್ಲಿ ಅಂತ. ಸೊ ಅಕಾರ್ಡಿಂಗ್ಲಿ ಆತರ ಮಾಡಿದೀವಿ ಅಂಡ್ ಆಲ್ಸೋ ಕೆಲ ಫೋಟೋ ಫ್ರೇಮ್ಸ್ ನ ಆಡ್ ಮಾಡಿದೀವಿ. ಪ್ಲಸ್ ಸ್ವಲ್ಪ ವಾರ್ಮ್ತ್ ಆಡ್ ಮಾಡ್ಬೇಕು ಅಂತ ನಾವು ಇದನ್ನ ಕೂಡ ಕಸ್ಟಮೈಸ್ಡ್ ಆಗಿ ಆಕ್ಚುಲಿ ಇದನ್ನ ಮಾಡ್ಸಿರೋದು ನಾವು ಮೇಲಿರೋದು ಲೈಟಿಂಗ್ಸ್ ನ. Moving on to kitchen. Yes, this is our kitchen area. ಇದರಲ್ಲಿ ನಾನು ಕಿಚನ್ ನ ಬಂದು ಎಸ್ಪೆಷಲಿ ನಾವು ಬ್ಲಾಕ್ ಅಂಡ್ ವೈಟ್ ಕಲರ್ ಅಲ್ಲಿ ಚೂಸ್ ಮಾಡಿದೀವಿ. ಸ್ಪೆಸಿಫಿಕ್ ಆಗಿ ನನಗೆ ಜಾಸ್ತಿ ಸ್ಟೋರೇಜ್ ಏರಿಯಾ ಬೇಕಿತ್ತು, ಯಾಕಂದ್ರೆ ಲಾಸ್ಟ್ ಟೈಮ್ ಹಳೆ ಕಿಚನ್ ಅಲ್ಲಿ ಅಷ್ಟು ಇರ್ಲಿಲ್ಲ, ಅದಕ್ಕೆ ನಾನೇ ಸ್ಟೋರೇಜ್ ನ ಮಾಡಿದೀವಿ. ಅಂಡ್ ಅಗೇನ್ ಫ್ರೂಟ್ ಬಾಸ್ಕೆಟ್ ಅಂಡ್ ಯೂಸಿಂಗ್ ಸಾಸಸ್ ಸ್ಟ್ಯಾಂಡ್ ಇದೆಲ್ಲಾನು ಸ್ವಲ್ಪ ಅಗೇನ್ ಕಲರ್ಸ್ ನ ಆಡ್ ಮಾಡಿದೀನಿ. ಮನಿ ಪ್ಲಾಂಟ್ಸ್ ಅಂಡ್ ಸೋ ಆನ್. ಇನ್ನೊಂದೇನಂದ್ರೆ ನೀವು ಮೇನ್ ಆಗಿ ನಾವೇನ್ ಟ್ರೈ ಮಾಡಿದೀವಿ ಅಂದ್ರೆ ಆದಷ್ಟು ಎಲ್ಲ ಕ್ಲೋಸ್ಡ್ ಆಗಿರೋದಕ್ಕೆ, ಅಂದ್ರೆ ಫಿಲ್ಟರ್ ಕೂಡ ನೀವು ನೋಡ್ಬೋದು, ಇದು ಫಿಲ್ಟರ್ ಏರಿಯಾ ಕೂಡ ನಾವು ಕ್ಲೋಸ್ ಆಗಿಟ್ಟಿದೀವಿ ಸೊ ದಟ್ ನೀಟಾಗಿ ಕಾಣಿಸ್ಲಿ ಅಂತ. ಅಂಡ್ ಹಾಬ್ ನ ಕೂಡ ಫಿಕ್ಸ್ ಮಾಡಿಸಿದೀವಿ. ಅಂಡ್ ದಿಸ್ ಇಸ್ ದ ಯುಟಿಲಿಟಿ ಏರಿಯಾ. ಏನೆಲ್ಲ ವಾಷಿಂಗ್ ಮೆಷಿನ್ ನಾವೆಲ್ಲ ಇಟ್ಕೊಂಡಿದೀವಿ. ಇನ್ನೊಂದೇನಂದ್ರೆ ನಮ್ಗೆ ಸಿನ್ಸ್ ಇಟ್ ವಾಸ್ ಅ ಡ್ಯೂಪ್ಲೆಕ್ಸ್ ಹೌಸ್ ಕೆಲವು ಸ್ಪೇಸ್ ನಮ್ಗೆ ಸಿಕ್ಕಿದೆ. ಸೊ ಆ ಸ್ಪೇಸ್ ನ ನಾವು ಆದಷ್ಟು ವೈಸ್ಲಿ ಯೂಟಿಲೈಸ್ ಮಾಡ್ಕೊಂಡಿದೀವಿ. ಹೆಂಗೆ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ಅ ಸ್ಮಾಲ್ ಸ್ಪೇಸ್, ನೀವು ನೋಡ್ಬೋದು ಸ್ಟೇರ್ಸ್ ಕೆಳಗಡೆ ಬರುತ್ತೆ. ಸೊ ಇದು ಈ ಸ್ಪೇಸ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಕಿಚನ್ ಸ್ಪೇಸ್ ನ ಯೂಟಿಲೈಸ್ ಮಾಡ್ಕೊಂಡು ಆದಷ್ಟು ಫ್ರಿಡ್ಜ್ ನ ನಾವು ಇಲ್ಲಿಟ್ಕೊಂಡಿದೀವಿ ಸೊ ದಟ್ ಕಿಚನ್ ದೊಡ್ಡದಾಗಿ. ದಿಸ್ ಇಸ್ ದ ಫ್ರಿಡ್ಜ್. ನನಗೆ ಸೈಡ್ ಬೈ ಸೈಡ್ ಫ್ರಿಡ್ಜ್ ತಗೋಬೇಕು ಅಂತ. ಸೊ ದಿಸ್ ಇಸ್ ದ ಸೈಡ್ ಬೈ ಸೈಡ್ ಫ್ರಿಡ್ಜ್ ನ ತಗೊಂಡಿದೀವಿ. ಅಂಡ್ ಇದು ಬಂದು ಕಾಮನ್ ಬಾತ್ರೂಮ್, ಅಂದ್ರೆ ಕೆಳಗಡೆ ಇದೊಂದೇ ಬಾತ್ರೂಮ್ ಇರೋದು. ಸೊ ಬಾತ್ರೂಮ್ ನೆಕ್ಸ್ಟ್ ಆಕ್ಚುಲಿ ಒಂದು ಏರಿಯಾ ಇತ್ತು. ದಿಸ್ ವಾಸ್ ಜಸ್ಟ್ ಅನ್ ಎಂಟಿ ಏರಿಯಾ, ಬಟ್ ನನಗೆ ಯೂಟಿಲೈಸ್ ಮಾಡ್ಕೋಬೇಕಿತ್ತು. ಸೊ ನಾವು ಟಾಲ್ ಯೂನಿಟ್ ತರ ಮಾಡ್ಸಿದೀವಿ. ಸೊ ಇಲ್ಲಿ ಬೇಸಿಕಲಿ ಎಲ್ಲಾ ತರ ಸ್ಟೋರೇಜ್ ಏನಿದೆ ಸ್ಟೋರೇಜ್ ನ ಇಟ್ಕೋಬಹುದು ನಾವು. ನನ್ ಮೇನ್ ಏನೇನಪ್ಪ ಅಂದ್ರೆ ಇದು ಸ್ವಂತ ಮನೆ ಆಗಿರೋದ್ರಿಂದ ನಾವು ತಗೋತಾನೆ ಇರ್ತೀವಿ ಸಾಮಾನ, ಮಗು ಇರೋದ್ರಿಂದ. ಸೊ ನನ್ಗೆ ಆದಷ್ಟು ಸ್ಟೋರೇಜ್ ಏರಿಯಾ ಜಾಸ್ತಿ ಬೇಕಿತ್ತು. ಸೊ ಕಾಮನ್ ಬಾತ್ರೂಮ್ ನ ತೋರಿಸ್ತೀನಿ ನಾನು. ಸೊ ಇದು ಬಾತ್ರೂಮು. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿಸಿದೀವಿ ಸೊ ದಟ್ ನೀರೇನೇ ಇದ್ರೂ ಸ್ಪ್ರೆಡ್ ಆಗದೆ ಇರಲಿ ಅಂತ. ಸೊ ಗ್ರೌಂಡ್ ಫ್ಲೋರ್ ಮುಗೀತು. ನೆಕ್ಸ್ಟ್ ಮೂವಿಂಗ್ ಆನ್ ಟು ಸ್ಟೇರ್ಸ್ ತಗೊಂಡು ಫಸ್ಟ್ ಫ್ಲೋರ್ ಹೋಗೋಣ. ಅಲ್ಲಿ ಬೆಡ್ರೂಮ್ಸ್ ಇರೋದು. ಸೊ ಗೋಯಿಂಗ್ ಬೈ ಮೆಮರೀಸ್ ಎಲ್ಲಾನು ಫೋಟೋಸ್ ಮೂಲಕ ಮಾಡಿ ಹಾಕಿದೀನಿ ಸೊ ದಟ್ ನೀವು ಸ್ಟೇರ್ಸ್ ಹತ್ಬೇಕಾದ್ರೆ ಬೋರ್ ಆಗದೆ ಇರಲಿ. ಅಂಡ್ ಯು ಕ್ಯಾನ್ ಜಸ್ಟ್ ಲುಕ್ ಎಟ್ ಆರ್ ಫೋಟೋಸ್. ಸೊ ಇಲ್ಲಿ ಮೇನ್ಲಿ ನಮ್ ಲೈಫ್ ಮೈಲ್ ಸ್ಟೋನ್ಸ್ ಇರ್ಬೋದು. ಅಂದ್ರೆ ನಮ್ಮ ಮದ್ವೆ ಫೋಟೋ ಇದೆ, ದಿವ್ಯತ್ ನಾಮಕರಣದ ಫೋಟೋ ಇದೆ, ಅಂಡ್ ನಮ್ಮಪ್ಪ ದಿವ್ಯತ್ ನಾನು ಮೊದಲನೇ ಗೋವಿಂದ ಏನಿದೆ ಅದು ಮಾಡಿಸ್ತಿರೋದು, ಅಂಡ್ ಗೃಹ ಪ್ರವೇಶ ಫೋಟೋಸ್ ಅಂಡ್ ಸೋ ಆನ್. ಅಂಡ್ ಆಲ್ಸೋ ನೀವು ಇಲ್ಲಿ ನೋಡ್ಬೋದು ಒಂದು ಫುಲ್ ಲೆಂತ್ ಮಿರರ್ ನ ಆಡ್ ಮಾಡಿದೀವಿ. ಸೊ ಮೇನ್ 2 ರೀಸನ್ಸ್ ಫಾರ್ ಆಡಿಂಗ್ ದಿಸ್ ಮಿರರ್ ಏನಪ್ಪಾ ಅಂದ್ರೆ ಪ್ರತಿ ಸತಿ ನಾನು ಸ್ಟೆಪ್ಸ್ ಹತ್ತುವಾಗ ಸ್ವಲ್ಪ ಮೋಟಿವೇಶನ್ ಇರ್ಲಿ ಸೊ ದಟ್ ನಾನು ನನ್ನನ್ನು ನೋಡ್ಕೊಂಡಾಗ ಚೆನ್ನಾಗ್ ಅನ್ಸುತ್ತೆ ಅಂತ.
ಅಂಡ್ ಆಲ್ಸೋ ಇಂಟೀರಿಯರ್ ವೈಸ್ ನಾನು ಏನಕ್ಕೆ ಆಡ್ ಮಾಡಿದೀನಿ ಅಂದ್ರೆ ಯೂಶಲಿ ಮಿರರ್ ನ ಆಡ್ ಮಾಡೋದ್ರಿಂದ ಸ್ವಲ್ಪ ಸ್ಪೇಸ್ ದೊಡ್ಡದು ಅನ್ಸುತ್ತೆ. ಅಲ್ಲಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಪಾಟ್ಸ್ ಕೂಡ ಇಟ್ಟಿದೀವಿ, ಇಂಡೋರ್ ಪ್ಲಾಂಟ್ಸ್. ಫ್ಲೋರ್ ಅಲ್ಲಿ ಮೇನ್ಲಿ 3 ಬೆಡ್ರೂಮ್ ಇದೆ ವಿತ್ 1 ಅಟ್ಯಾಚ್ಡ್ ಬಾತ್ರೂಮ್. ಸೊ ಅದನ್ನ ತೋರಿಸ್ತೇನೆ. ದಿಸ್ ಇಸ್ ಅ ಮೇನ್ ಬೆಡ್ರೂಮ್ ಅಂಡ್ ಅಗೇನ್ ಇಲ್ಲಿ ನಾವು ವಾಲ್ ಪೇಪರ್ ನ ಯೂಸ್ ಮಾಡಿದೀವಿ. ಸ್ವಲ್ಪ ಡಾರ್ಕ್ ಬಟ್ ಆಲ್ಸೋ ನಾಟ್ ಸೋ ಡಾರ್ಕ್. ನಮ್ ಇಂಟೀರಿಯರ್ಸ್ ಜೊತೆ ನೀಟಾಗಿ ಬ್ಲೆಂಡ್ ಆಗ್ಬೇಕು. ದಟ್ ವಾಸ್ ದ ಮೇನ್ ಥಿಂಗ್ ವಿಚ್ ವಿ ಆಲ್ವೇಸ್ ಹ್ಯಾಡ್ ಇನ್ ಅವರ್ ಹೆಡ್. ಸೊ ಅದೇ ತರ ಮಾಡಿದೀವಿ. ಅಂಡ್ ಇಲ್ಲಿ ನಿಜವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಚೆನ್ನಾಗಿ ವ್ಯೂ ಬರುತ್ತೆ. ಏನಕ್ಕಂದ್ರೆ ದಿಸ್ ಇಸ್ ಅ ಗಾರ್ಡನ್ ವ್ಯೂ ಆಕ್ಚುಲಿ, ನೀವು ನೋಡ್ಬೋದು. ಅಂಡ್ ವೆಂಟಿಲೇಷನ್ ಕೂಡ ದ ಬೆಸ್ಟ್ ಥಿಂಗ್ ಇಸ್ ಈ ಮನೇಲಿ ತುಂಬಾನೇ ಒಳ್ಳೆ ವೆಂಟಿಲೇಷನ್ ಇದೆ. ಇರ್ಲಿ ಅಂತ ಟಿವಿಲು ಒಂದ್ ರೂಮ್ ಅಲ್ಲಿ ಇದನ್ನ ಹಾಕಿಸ್ಕೊಂಡಿದೀವಿ ಟಿವಿನ. ಸೊ ದಟ್ ನನ್ಗೂ ಮತ್ತೆ ನನ್ನ ಹಸ್ಬೆಂಡ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅವ್ರು ಕೆಳಗಡೆ ಟಿವಿ ನೋಡ್ತಾರೆ ಅಂಡ್ ನಾನೆಲ್ಲಿ ರಾತ್ರಿ ಟೈಮಲ್ಲಿ ಇವತ್ತು ಮಲಗಿದ್ಮೇಲೆ ಕೋಸಿಯಾಗೆ ಟಿವಿನ ನೋಡ್ತೀನಿ. ಅಂಡ್ ಎಸ್, ದಿಸ್ ಇಸ್ ಆರ್ ವಾರ್ಡ್ರೋಬ್. ಆಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇನ್ ದಿಸ್ ಹೌಸ್ ಅಂತ ಹೇಳ್ಬೋದು. ನನ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿದೆ. ಅಗೇನ್ ನನ್ಗೆ ತುಂಬಾ ಚೆನ್ನಾಗಿರೋ ಡಿಫ್ರೆಂಟ್ ಆಗಿರೋ ವಾರ್ಡ್ರೋಬ್ ಬೇಕು ಅಂತ. ಸೊ ದಿಸ್ ಇಸ್ ದ ಲೇಟೆಸ್ಟ್ ವಾರ್ಡ್ರೋಬ್. ಯು ಕ್ಯಾನ್ ಸಿ ಆಕ್ಚುಲಿ ಇಟ್ಸ್ ಅ ಸ್ಲೈಡಿಂಗ್ ಒನ್. ಸೊ ನೋಡಿ, ಈ ತರ ಸ್ಲೈಡಿಂಗ್ ಡೋರ್ ಇದೆ. ಇದು ಈ ತರ ಓಪನ್ ಆಗುತ್ತೆ. ಎಸ್, ಇಲ್ಲಿ ಅಗೇನ್ ನಮ್ಮ ಹತ್ರ ಒಳ್ಳೆ ಸ್ಪೇಸ್ ಸಿಕ್ತು. ದಿಸ್ ಇಸ್ ಆ ಬಾತ್ರೂಮ್. ಮೀನ್ ವೈಲ್ ಇಲ್ಲಿ ಫುಲ್ ಲೆಂತ್ ಮಿರರ್ ನ ಹಾಕ್ಸಿದೀವಿ. ಸೊ ದಟ್ ವಾರ್ಡ್ರೋಬ್ ನಂದು ರೈಟ್ ಬ್ಯಾಕ್ ಅಲ್ಲಿ ಇದೆ. ಸೊ ಏನಾದ್ರು ನಾನು ರೆಡಿ ಆಗ್ಬೇಕು ಅಂದ ತಕ್ಷಣ ವಾಶ್ರೂಮ್ ಇಂದ ಬಂದು ಆರಾಮಾಗಿ ರೆಡಿ ಆಗ್ಬೋದು ಇನ್ ಫ್ರಂಟ್ ಆಫ್ ದ ಬೆಡ್. ಆಲ್ಸೋ ನನ್ಗೆ ತುಂಬಾ ಇಷ್ಟ ಒಂದು ಅಷ್ಟು ಪರ್ಸನಲ್ ಸ್ಪೇಸಸ್ ನ ಕ್ರಿಯೇಟ್ ಮಾಡಕ್ಕೆ ಮನೇಲಿ. ಸೊ ದಿಸ್ ಇಸ್ ಅನದರ್ ಪರ್ಸನಲ್ ಸ್ಪೇಸ್ ವಿಚ್ ಐ ಕ್ರಿಯೇಟ್. ಆ ಟೈಮ್ ಅಲ್ಲಿ ನಾನು ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಆರ್ ಇವನ್ I could just sip coffee with the best view. And ಇದು ನಿಜವಾಗ್ಲೂ ಹೇಳ್ಬೇಕು, this is one of the space which we have like completely converted in this house. ಈ ಮೇನ್ ಬೆಡ್ರೂಮ್ ಆದ್ಮೇಲೆ ಆಕ್ಚುಲಿ ಇನ್ನೊಂದು ರೂಮ್ ಅಟ್ಯಾಚ್ಡ್ ಆಗಿದೆ. ಸೊ ಇದನ್ನ ನಾವು ಸ್ಟಡಿ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ. ಸೊ ಈ ಸ್ಪೇಸ್ ಬೇಸಿಕಲಿ ನಾವು ಮನೆ ತಗೊಂಡಾಗ ಸೆಕೆಂಡ್ ಬಾಲ್ಕನಿ ಅಥವಾ ಡೆಕ್ ಅಂತ ಏನ್ ಹೇಳ್ತಾರೆ ಅದಾಗಿತ್ತು. ಬಟ್ ನಮ್ಗೆ ಸೆಕೆಂಡ್ ಬಾಲ್ಕನಿ ಬೇಕಾಗಿರ್ಲಿಲ್ಲ. ಸೊ ವಿ ಜಸ್ಟ್ ಕನ್ವರ್ಟೆಡ್ ದಿಸ್ ಹೌಸ್, ದಿಸ್ ಸ್ಪೇಸ್ ಆಸ್ ಅ ಥರ್ಡ್ ರೂಮ್ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಸ್ಟಡಿ ಮಾಡ್ಕೊಂಡಿದೀವಿ ಪ್ಲಸ್ ನನ್ ಸ್ಟುಡಿಯೋ. ಅಂಡ್ ಈ ವಿಂಡೋ ಏನಿದೆ ಆಕ್ಚುಲಿ ಇಲ್ಲಿ ನಾವು ಹಾಕ್ಸಿರೋದು. ಮುಂಚೆ ಗ್ರಿಲ್ ಇತ್ತು ಸಿನ್ಸ್ ಇಟ್ ವಾಸ್ ಅ ಬಾಲ್ಕನಿ. ಸೊ ಗ್ರಿಲ್ ನ ತಗ್ಸಿ ನಾವು ಈ ತರ UPVC ವಿಂಡೋ ಏನಿದೆ ಅದನ್ನ ಹಾಕಿಸ್ಕೊಂಡು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಇದನ್ನ ನೋಡ್ಬೋದು ನೀವು. ಇದು ಟೋಟಲಿ ನನ್ನ ಹಸ್ಬೆಂಡ್ ಇಷ್ಟಪಟ್ಟು ಮೇನ್ಲಿ ಮಾಡಿಸ್ಕೊಂಡಿರೋ ಏರಿಯಾ. ಸೊ ಅವ್ರ ಪೋಸ್ಟರ್ಸ್ ಇದೆ ಅಂಡ್ ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಅವ್ರದ್ದು ಲ್ಯಾಪ್ಟಾಪ್ ಇದೆ ಅಂಡ್ ಸಮ್ ಮೋರ್ ಫೋಟೋ ಫ್ರೇಮ್ಸ್ ನ ಹಾಕಿಸ್ಕೊಂಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಬಾಯ್ಸ್ ಆಗಿದೆ, ನೀವು ನೋಡ್ಬೋದು ಈ ಸ್ಪೇಸ್. ಅಂಡ್ ದಿ ಐಡಿಯಾ ಬಿಹೈಂಡ್ ದಿಸ್ ರೂಮ್ ಏನಂದ್ರೆ ವಿ ಜಸ್ಟ್ ವಾಂಟೆಡ್ ಟು ಕ್ರಿಯೇಟ್ 2 ಸ್ಪೇಸ್ ಫಾರ್ ಅಸ್. ಒಂದು ಟೋಟಲ್ ಬಾಯ್ಸ್ ಅಂಡ್ ಇನ್ನೊಂದು ನನ್ಗೆ ಸ್ಟುಡಿಯೋ ಸ್ಪೇಸ್ ಬೇಕಿತ್ತು. ಸೊ ಗರ್ಲಿಶ್ ಕೈಂಡ್ ಮಾಡಿದೀವಿ. ನೋಡ್ಬೋದು ಈ ಸ್ಪೇಸ್ ಏನಿದೆ, ದಿಸ್ ಇಸ್ ಮೈ ಸ್ಟುಡಿಯೋ ಸ್ಪೇಸ್. ಸೊ ದಿಸ್ ಇಸ್ ವೇರ್ ನಾನು ಮೋಸ್ಟ್ಲಿ ವಿಡಿಯೋಸ್ ನ ಶೂಟ್ ಮಾಡ್ತಾ ಇದೀನಿ ಅಥವಾ ಮಾಡ್ತಾ ಇರ್ತೀನಿ ಫ್ಯೂಚರ್ಗೆ. ಸೊ ಅದ್ರ ಪ್ರಕಾರ ನಾನು ಪಿಂಕ್ ಕರ್ಟನ್ಸ್ ನ ಆಡ್ ಮಾಡಿ ಸ್ವಲ್ಪ ಜಾಸ್ತಿ ಗರ್ಲಿಶ್ ಫೀಲಿಂಗ್ ಅಥವಾ ವಿಮೆನ್ ಫೀಲಿಂಗ್. ಸಿನ್ಸ್ ಈ ಏರಿಯಾಲಿ ನಾವು ತಿನ್ನಲ್ಲ, ಏನು ಮಾಡಲ್ಲ, ನಾನು ಇಲ್ಲೇನೆ ದೇವ್ರ ಮನೆನ ಸೆಟಪ್ ಮಾಡಿದೀನಿ. ಸೊ ದಿಸ್ ಇಸ್ ಮೈ ಚಿಕ್ಕದಾಗೆ ದೇವ್ರ ಮನೆನ ಇಟ್ಕೊಂಡಿದೀನಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಇನ್ನೊಂದು ರೂಮ್ ಇದೆ, ಅದು ಗೆಸ್ಟ್ ಬೆಡ್ರೂಮ್. ಸೊ ಗೆಸ್ಟ್ ಬೆಡ್ರೂಮ್
ಸೊ ಥರ್ಡ್ ಬೆಡ್ರೂಮ್ ಅಂದ್ರೆ ಗೆಸ್ಟ್ ಬೆಡ್ರೂಮ್ ಅಲ್ಲಿ ನಮ್ಗೆ ಒಂದು ಲಿಮಿಟೇಷನ್ ಅಥವಾ ಕನ್ಸ್ಟೆಂಟ್ ಇತ್ತು. ಏನಂದ್ರೆ ನೀವು ನೋಡ್ಬೋದು ಸ್ಪೇಸ್ ಬಂದು ಸ್ವಲ್ಪ ಕಮ್ಮಿ ಇದೆ. ಸೊ ಅದರಿಂದ ನಾನು ಇಂಟೀರಿಯರ್ ಗೈನ ಏನ್ ರಿಕ್ವೆಸ್ಟ್ ಮಾಡ್ಕೊಂಡೆ ಅಂದ್ರೆ ಸ್ವಲ್ಪ ನೋಡಿ ವಾರ್ಡ್ರೂಮ್ ನ ಆ ಕಡೆ ಈ ಕಡೆ ಹಾಕಿದೀನಿ. ಸೊ ದಟ್ ವಾರ್ಡ್ರೂಮ್ ಜಾಸ್ತಿ ಸ್ಪೇಸ್ ತಗೋದೆ ಇಲ್ಲಿ. ಅಂಡ್ ಮಧ್ಯದಲ್ಲಿ ನಾನು ಕಾಟ್ ನ ಹಾಕ್ಸಿದೀನಿ. ಸೊ ಇದರಿಂದ ಸ್ಪೇಸ್ ಸೇವ್ ಆಗ್ತಾ ಇದೆ, ಪ್ಲಸ್ ರೂಮ್ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಅಂಡ್ ಎಸ್ ಕೆಲವು ಸಿಂಪಲ್ ಆಗಿರೋ ಡೆಕೋರೇಷನ್ ಐಟಮ್ಸ್ ಏನಿದೆ ಅದನ್ನ ಆಡ್ ಮಾಡಬೇಕು. ದಿಸ್ ಇಸ್ ಆರ್ ಬ್ಯೂಟಿಫುಲ್ ಗೆಸ್ಟ್ ಬೆಡ್ರೂಮ್. ನಿಜವಾಗ್ಲೂ ಈ ರೂಮ್ ಅಲ್ಲಿ ನನಗೆ ಮೇನ್ ಬೆಡ್ರೂಮ್ ಗಿಂತ ಇವತ್ನ ನಾನು ಇಲ್ಲೇ ಮಲಗಿಸೋದು. ಸೊ ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ವಿತೌಟ್ ಎನಿ ಡಿಸ್ಟ್ರಾಕ್ಷನ್. ಅಂಡ್ ಅಗೇನ್ ಫೋಟೋಸ್ ನ ಆಡ್ ಮಾಡಿದೀವಿ. ನಮ್ಮ ತುಂಬಾನೇ ಫೋಟೋಸ್ ಇದೆ. ಸೊ ಆದಷ್ಟು ನಾನು ಎಲ್ಲಾ ಕಡೆ ಫೋಟೋಸ್ ನ ಆಡ್ ಮಾಡಕ್ಕೆ ಟ್ರೈ ಮಾಡಿದೀನಿ. ದಟ್ ವಾಸ್ ಇಟ್. ಇದು ನಮ್ ಹೋಮ್ ಟೂರ್ ವಿಡಿಯೋನ ಫೈನಲಿ ಮಾಡಿದೆ. ಐ ಹೋಪ್ಫುಲಿ ನಿಮ್ಗೆ ಖುಷಿ ಆಗಿದೆ ಅನ್ಕೋತೀನಿ. ಅಂಡ್ ನಿಮ್ಗೆ ನನ್ ಮನೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಯಾವುದೇ ತರ ಡೀಟೇಲ್ಸ್ ಇರ್ಬೋದು, ನನ್ ಡೆಕೋರೇಷನ್ ಐಟಮ್ಸ್ ಇರ್ಬೋದು, ಅಥವಾ ಇಂಟೀರಿಯರ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಏನಿದ್ರು ಕ್ವೆಶ್ಚನ್ಸ್ ನನ್ನ ಕೇಳಿ. ನಾನು ಪ್ರಾಬ್ಲಿ ಇಂಟೀರಿಯರ್ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ನಾನು ಎಲ್ಲಿಂದ ಏನೇನ್ ಸಾಮಾನ್ ತಗೊಂಡೆ, ಬೆಡ್ಡಿಂಗ್ಸ್ ಇರ್ಬೋದು, ಅಥವಾ ವಾಟ್ ಎವರ್ ದ ಫರ್ನಿಚರ್ ನ ನಿಮ್ಗೆ ಆರಾಮ್ಸೆ ಕಾಂಟ್ಯಾಕ್ಟ್ ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಮ್ ನಿಶಾ ಚಂದ್ರ. ಬಾಯ್.